ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಆಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಆಲ್ರೆಡಿ ಟೈಟಲ್ ತಮ್ಮನೇನು ನೋಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ನಾವೆಲ್ಲಿಗೆ ಹೊರಡ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ಬೆಣ್ಣೆ ನಗರಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ. ಇನ್ನು ಮುಂದಕ್ಕೆ ಒಂದು 3-4 ವಿಡಿಯೋ ದಾವಣಗೆರೆದೇ ಬರುತ್ತೆ. ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇದು ಬಂದುಬಿಟ್ಟು ನಮ್ಮ ಚಿತ್ರದುರ್ಗದ ಬಸ್ ಸ್ಟಾಪು ಸ್ನೇಹಿತರೆ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೆ ಫುಲ್ ಎಲ್ಲಿ ನೋಡಿದ್ರಂದ್ರೂ ಒಂದು ಬಸ್ ಬಂತಂದರೆ ಈ ತುಂಬಾ ಜನಗಳು ಯಾವ ರೀತಿ ಅಂದರೆ ಅದು ನೀವೇ ವಿಡಿಯೋದಲ್ಲಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಬಸ್ ಹತ್ತಾರೆ, ಅದು ಬಸ್ ಏನಾದರೂ ಅವರಿಗೆ ಮುಂದೆ ಸೀಟ್ ಬೇಕು, ಹಿಂದ್ಗಡೆ ಕೂತ್ಕೊಳ್ಳೋಂಗಿಲ್ಲ, ಏನಿಲ್ಲ. ನೆಕ್ಸ್ಟ್ ಅದು ಇಳಿತಾರೆ, ನೆಕ್ಸ್ಟ್ ಇನ್ನೊಂದು ಬಸ್ ಸಿಗುತ್ತದೋ ಅಲ್ಲೂ ಅಷ್ಟೇ. ಕೆಲವೊಬ್ರಿಗೆ ನಾನು ಪರೀಕ್ಷೆ ಮಾಡ್ದಂಗೆ ನೋಡಿದೆ, ಒಂದು 4 ಬಸ್ ಚೇಂಜ್ ಮಾಡಿದ್ರು. ಅವ್ರಿಗೆ ಯಾಕಾದರೂ ಹಿಂಗಿದೆ ಅನ್ಸಲ್ವ, ಬೇಸರ ಅನ್ಸಲ್ವ ಏನೋ ಅನ್ನಿಸ್ತಾಯಿತ್ತು ನನಗೆ. ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ, ಎಲ್ಲ ಒಂದೇ ಥರ ಇರಬೇಕು ಅಂತ ಏನಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಹಾಗೆಯೇ ನೆಕ್ಸ್ಟು ನಮ್ಮ ದುರ್ಗವನ್ನು ಬಿಟ್ಟು ಬಸ್ಸು ನೆಕ್ಸ್ಟ್ ದಾವಣಗೆರೆ ಕಡೆಗೆ ಪ್ರಯಾಣ ಮಾಡ್ತಾಯಿದೆ ಸ್ನೇಹಿತರೆ. ನಾವು ಮಾಡ್ತಾಯಿದ್ದೀವಿ ಜೊತೆಲಿ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಕೆರೆ ಕಾಣಿಸ್ತಾಯಿತ್ತು ದಾವಣಗೆರೆಗೆ ಹೋಗ್ತಾ ಇದರಲ್ಲಿ. ಅದರಲ್ಲಿ ನೀರು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ. ನೀವು ಬೇಸಿಗೆಗೆ ಅದಕ್ಕೂ ನೀರು ಕಾಣಿಸ್ತು ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತಲ್ವ. ಹಾಗಾಗಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಇಷ್ಟ ಆಗಿದರೆ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆಯೇ ನಾನು ಮನೆಗೆ ಬರೋ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸನ್ನು ತಗೊಂಡೆ ಸ್ನೇಹಿತರೆ. ಹಾಗೆ ಮನೆಯದೆಲ್ಲ ಏನು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬಂದುಬಿಟ್ಟು ಮಕ್ಕಳಿಬ್ಬರು ಯಾವ ರೀತಿ ಇದನ್ನು ಮಾಡ್ತಾಯಿದ್ದಾರೆ ನೋಡಿ. ಹಾಗೆಯೇ ನಮ್ಮ ತಂಗಿ ಬಂದುಬಿಟ್ಟು ಊಟಕ್ಕೆ ಬಡಿಸ್ಕೊಡ್ತಾಯಿದ್ದಾರೆ ಟಿಫನಿಗೆ ಸ್ನೇಹಿತರೆ. ಬೆಳಗ್ಗೆ ಟಿಫನಿಗೆ ಬಂದುಬಿಟ್ಟು ಚಪಾತಿ ಹಾಗೆಯೇ ಹೆಸ್ರು ಕಾಳು ಪಲ್ಯ ಏನೋ ಇತ್ತು ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ತಂಗಿ ಬಂದುಬಿಟ್ಟು ಸ್ವಲ್ಪ ನೀರು ಕುಡಿಬೇಕು, ಫ್ರಿಜ್ ಒಳಗಡೆ ಇಡಪ್ಪ ನೀರು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿದ್ರೆ ನನ್ನ ಮಗ ತೊಗೊಂಡೋಗಿ ಇಟ್ಟಿದ್ದಾನೆ. ಆದರೆ ಮರ್ತಿದ್ದಾರೆ, ಇಬ್ಬರು ಮರೆತು ಅದೇನು ಮಾಡಿದೆ, ಫುಲ್ ಈ ರೀತಿಯಾಗಿ ಐಸ್ ಆಗಿತ್ತು ನೋಡಿ. ನನಗದು ನೋಡಿದ್ನಲ್ವ, ತೆಗೆದಿಟ್ಟಿದ್ದ ಹೊರಗಿಟ್ಟಿದ್ದು ನೋಡಿ ಒಂಥರ ಚೆನ್ನಾಗಿ ಲಿಂಗು ಥರ ಕಾಣಿಸ್ತಾಯಿತ್ತು. ಹಾಗೆಯೇ ನಾನೇನು ಮಾಡಿದೆ, ಒಂದು ಪ್ಲೇಟಲ್ಲಿ ಹಾಕಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗನು ಬಂದುಬಿಟ್ಟು ನೋಡ್ತೀನಮ್ಮ ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಅಂತೇಳಿ ಮತ್ತು ಅವನು ಇದನ್ನು ಮಾಡ್ತಾಯಿದ್ದ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಸೇಮ್ ಯಾವ ರೀತಿ ಶಿವಲಿಂಗ ಇರುತ್ತಲ್ಲ ಅದೇ ರೀತಿ ಕಾಣಿಸ್ತಾಯಿದೆ, ತುಂಬಾ ಚೆನ್ನಾಗಿ. ಹಾಗೆಯೇ ನೆಕ್ಸ್ಟು ಟಿಫನ್ ಎಲ್ಲ ಮಾಡಿಕೊಂಡು ನಂತರದಲ್ಲಿ ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ ಅಂಥೇಳಿ ಹೊರಟ್ವಿ ಸ್ನೇಹಿತರೆ. ನಮಗೆ ಗೊತ್ತೇ ಇಲ್ಲ ವಿಶಾಲ್ ಮಾರ್ಟಿಗೆ ಹೋಗ್ತೀವಿ ಅಂತೇಳಿ. ಹಾಗೆಯೇ ತಂಗಿ ಬಂದುಬಿಟ್ಟು ಕರ್ಕೊಂಡು ಹೋಗಿದ್ದು. ನಾವಿನ್ನು ಇಲ್ಲೇ ಯಾವಾಗಲೂ ಹೋಗ್ತಾ ಇರ್ತೀವಲ್ವ, ನಾವು ವಿಶಾಲ್ ಮಾರ್ಟಿಗೆ ಹೆಚ್ಚಿಗೆ ಹೋಗೋದಿಲ್ಲ, ಡಿ ಮಾರ್ಟಿಗೆ ಹೋಗೋದು. ಆದ್ರೂ
ಹೋಗಿ ಬರೋಣ ಇಲ್ಲಿ ಯಾವ ರೀತಿ ಇರುತ್ತೆ ಅಂತೇಳಿ ಹೋದ್ವಿ ಸ್ನೇಹಿತರೆ. ಆದರೆ ತಂಗಿ ಬಂದುಬಿಟ್ಟು ಫಸ್ಟ್ಗೆ ಡ್ರೆಸ್ ಎಲ್ಲ ನೋಡಿ ಡ್ರೆಸ್ ತಗೋಕ ನಿನಗೆ ಅಂತ ಹೇಳ್ತಾಯಿದ್ರು. ಬೇಡಪ್ಪ ನನಗೆ ಡ್ರೆಸ್ಸು ಈ ಸಲ, ಯಾಕಂದರೆ ನಾನು ಒಂದೇ ಒಂದು ಜೊತೆ ಡ್ರೆಸ್ ತೊಗೊಂಡು ಬಂದಿದ್ದಲ್ವ, ಅದಕ್ಕೆ ಆ ಡ್ರೆಸ್ಸಲ್ಲಿ ನೋಡಿ ಎಲ್ರಿಗೂ ಬೇಸರ ಅಂತಲೇ ಅನ್ಬೋದು. ಹಾಗಾಗಿ ತಗೋಕ ಇರಲಿ ನೀವು ಒಂದು ಡ್ರೆಸ್ಸು ಅಂತಂದರೆ, ಇಲ್ಲಪ್ಪ ನನಗೆ ಹೊಸದು ಇನ್ನೂ 3-4 ಜೊತೆ ಇದೆ, ಆದರೆ ನಾನು ಬರೋ ಇದರಲ್ಲಿ ವಾಪಸ್ ಹೋಗ್ತೀನಿ ಅನ್ನೋ ಇದಕ್ಕೆ ನಾನು ಡ್ರೆಸ್ ಎಲ್ಲ ತೊಗೊಂಡು ಬಂದಿಲ್ಲ, ಬೇಡ ಅಂತ ಹೇಳಿದೆ. ಹಾಗೆಯೇ ನೆಕ್ಸ್ಟು ಮುಂದೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಬರೋಣ ಅಂಥೇಳಿ ಮತ್ತೆ ಸುತ್ತಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಅದರೊಳಗಡೆ ಮ್ಯೂಸಿಕ್ ಹಾಕಿರ್ತಾರೆ ಸ್ನೇಹಿತರೆ, ಸಾಂಗ್ ಏನಿರೋದಿಲ್ಲ, ಮ್ಯೂಸಿಕ್ ಹಾಕಿರ್ತಾರೆ. ಎಷ್ಟು ಚೆನ್ನಾಗಿ ಖುಷಿ ಅನಿಸುತ್ತೆ ಅಂದರೆ ಮನಸ್ಸಿಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ತುಂಬಾ ಪ್ರಶಾಂತವಾಗಿ ಒಂದು ಇದು ಇರೋದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಕೇಳಿಸ್ತಾಯಿತ್ತು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗ ಬಂದುಬಿಟ್ಟು ಅವ್ನು ಮೇನ್ ನೀವು ಎಲ್ಲಿಯೇ ಹೋಗೋದೇ ಅವನು ಏನು ನೋಡಿ, ಈ ರೀತಿ ಬುಕ್ಸು, ಪೇಂಟಿಂಗು, ಹಾಗೆಯೇ ಸ್ಕೆಚ್ ಪೆನ್ಗಳು, ಈ ರೀತಿಯಾಗಿ ಅವನು ಹೋಗೋದೇ ಮೊದಲು ಅಲ್ಲಿಗೆ ಹೋಗ್ತಾನೆ. ಹಾಗಾಗಿ ಇಲ್ಲೂ ಅಷ್ಟೇ ಹೋಗಿ ಎಲ್ಲ ಇದನ್ನು ಮಾಡ್ತಾಯಿದ್ದ. ಹಾಗೆ ಅವ್ರ ಆಂಟಿ ಯಾವ್ದು ತೊಗೊಳ್ತೀನಿ ನೋಡಪ್ಪ ಅಂತೇಳಿ ಈ ರೀತಿಯಾಗಿ ಇದು ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಇನ್ನೊಬ್ಬ ತಂಗಿಗೆ ಬಂದುಬಿಟ್ಟು ಅವ್ರಿಗೆ ನನ್ನ ಮಗಳು ಸೇರ್ಕೊಂಡ್ಬಿಟ್ಟು, ಆಂಟಿ ನೀನಿಲ್ಲ ಡ್ರೆಸ್ ಹಾಕ್ಕೊಳ್ಳೇಬೇಕು, ಡ್ರೆಸ್ ಹಾಕಂತೇಳಿ ಡ್ರೆಸ್ ಹಾಕ್ಸಿದ್ವಿ. ಅದು ಒಂದು ತುಂಬಾ ಖುಷಿ ಅನ್ನಿಸ್ತು, ಚೆನ್ನಾಗಿ ಕಾಣಿಸ್ತಾ ಇದ್ಲು. ತಂಗಿನೂ ಹಾಕ್ಕೊಳ್ಳೋದಿಲ್ಲ ಪಾಪ, ಸೀರೆನೇ ಹೆಚ್ಚಿಗೆ ಹಾಕ್ಕೊಂಡು ಅಭ್ಯಾಸ ಆಗಿರೋದ್ರಿಂದ ಡ್ರೆಸ್ ಹಾಕ್ಕೊಳ್ಳೋದಿಲ್ಲ. ಹಾಗೆಯೇ ನೆಕ್ಸ್ಟು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ, ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮಿಲ್ಲಿ ಗುಲ್ಬರ್ಗದಲ್ಲಿ ಏನದೆ ಒಂದೇ ಫ್ಲೋರಲ್ಲಿ ಇದೆ ಸ್ನೇಹಿತರೆ, ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆಯೇ ನಾವು ಏನೇನೆಲ್ಲ ಬೇಕು ಸ್ವಲ್ಪ ಅಂದ್ಕೊಂಡಿದ್ದು ಸ್ವಲ್ಪ ತೊಗೊಂಡ್ವಿ ಅಷ್ಟೇ, ನಾವೇನು ಭಾಳ ಏನು ಇದನ್ನು ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಒಂದು ಸುತ್ತಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಹೋಯ್ತಾ? ಕ್ಯೂಟಿ ಕ್ಯೂಟಿ ಪೈಸ್. ಅವ್ರ ಮಮ್ಮಿ ಎಲ್ಲೈತೆ? ಅಲ್ಲೈತೆ. ಅದೇ ಒಬ್ಬರ ಬಿಸ್ಕೆಟ್ ತಿನ್ಕೊಂಡೆ ಹೆಂಗಾಗಿದೆ. ಬಿಸ್ಕೆಟ್ ಹಾಕಿರೋಲ್ಲ
ಅದು ಗಲೀಜಾಗಿರಂಗೈತಮ್ಮ, ನೀರು ಬೇರೆ ಬಿಸ್ಕೆಟ್ ತಿಂತೈತೆ ತೊಳೆದು